ನಮಸ್ಕಾರ ಸ್ನೇಹಿತರೆ, ಅನಂಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಶ್ರಾವಣ ಮಾಸದಲ್ಲಿ ಬರ್ತಾ ಇರುವಂಥ ನೂಲು ಹುಣ್ಣಿಮೆ ಅಥವಾ ಶ್ರಾವಣ ಹುಣ್ಣಿಮೆ, ಹಾಗೆ ರಕ್ಷಾಬಂಧನ ಯಾವ ದಿವಸ ಬರ್ತಾ ಇದೆ, ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗ್ತಾ ಇದೆ, ಅದೇ ರೀತಿಯಾಗಿ ರಾಖಿಯನ್ನು ಕಟ್ಟೋದಕ್ಕೆ ಶುಭ ಸಮಯ ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಶ್ರಾವಣ ಮಾಸದಲ್ಲಿ ಬರುವಂಥ ನೂಲು ಹುಣ್ಣಿಮೆ ಅಥವಾ ಶ್ರಾವಣ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗ್ತಾ ಇದೆ ಅಂತ ಹೇಳಿದ್ರೆ 27ನೇ ತಾರೀಕು ಗುರುವಾರ ಬೆಳಗ್ಗೆ 9:08 ಪ್ರಾರಂಭ ಆಗ್ತಾ ಇದೆ. ಇನ್ನು ಮುಕ್ತಾಯ ಆಗ್ತಾ ಇರುವಂಥದ್ದು 28ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 9:48 ಮುಕ್ತಾಯ ಆಗ್ತಾ ಇದೆ. ಇನ್ನು ಈ ಶ್ರಾವಣ ಮಾಸದಲ್ಲಿ ಬಂದಿರುವಂಥ ನೂಲು ಹುಣ್ಣಿಮೆ ಬಹಳನೇ ವಿಶೇಷವಾಗಿರೋದ್ರಿಂದ ಹುಣ್ಣಿಮೆಯ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ಳೋಂಥವರು ಗುರುವಾರ ಸಂಜೆ ನೀವು ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ನೀವು ನೆರವೇರಿಸ್ಕೊಳ್ಬಹುದು, ಅಥವಾ ಶುಕ್ರವಾರ ಬೆಳಿಗ್ಗೆ ನೀವು ಆ ಒಂದು ಹುಣ್ಣಿಮೆ ತಿಥಿ ಮುಗಿಯೋದರ ಒಳಗಾಗಿ ನೀವು ಪೂಜೆಯನ್ನು ನೆರವೇರಿಸ್ಕೊಳ್ಬಹುದು. ಇನ್ನು ರಕ್ಷಾಬಂಧನ ಕೂಡ ಯಾವ ದಿವಸ ಬರ್ತಾ ಇದೆ ಅಂತ ಹೇಳಿದ್ರೆ, ಹುಣ್ಣಿಮೆ ಗುರುವಾರನೇ ಪ್ರಾರಂಭ ಆಗಿದ್ದರೂ ಕೂಡ ಮುಕ್ತಾಯ ಆಗ್ತಾ ಇರೋವಂಥದ್ದು ಶುಕ್ರವಾರ ಆಗಿರೋದ್ರಿಂದ ಶುಕ್ರವಾರದ ದಿವಸನೇ ಈ ಒಂದು ರಕ್ಷಾಬಂಧನವನ್ನು ಕೂಡ ನೀವು ಆಚರಣೆಯನ್ನು ಮಾಡಬೇಕಾಗತ್ತೆ. ಅಣ್ಣ ಹಾಗೂ ತಂಗಿಯ ಬಾಂಧವ್ಯವನ್ನು ಬೆಸೆಯುವಂಥ ಈ ಒಂದು ರಕ್ಷಾಬಂಧನ ಹಬ್ಬವನ್ನು ಶುಕ್ರವಾರದ ದಿವಸ ಆಚರಣೆ ಮಾಡಬೇಕಾಗತ್ತೆ. ಇನ್ನು ಸಹೋದರರಿಗೆ ರಾಖಿಯನ್ನು ಕಟ್ಟೋದಕ್ಕೆ ಶುಭ ಸಮಯ ಅಂತ ಬಂದಾಗ ಶುಕ್ರವಾರ ಬೆಳಗ್ಗೆ 9:08 9:48 ಕೂಡ ಶುಭ ಸಮಯ ಇರುತ್ತೆ. ಈ ಒಂದು ಸಮಯದಲ್ಲಿ ನೀವು ಸ್ನಾನ ಪೂಜೆ ಎಲ್ಲವನ್ನು ಕೂಡ ಮುಗಿಸ್ಕೊಂಡು ಆ ನಂತರ ನಿಮ್ಮ ಸಹೋದರರಿಗೆ ರಾಖಿಯನ್ನು ಕಟ್ಟಬಹುದು. ಇನ್ನು ಹಿಂದಿನ ವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದಂಥವರು ಈ ಶುಕ್ರವಾರ ಬೆಳಗ್ಗೆ ನೀವು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿಕೊಳ್ಬಹುದು. ಹಾಗೆ ಸಂಜೆ ವೇಳೆಯಲ್ಲೇ ನಾವು ಕಳಶ ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ ಅಂತ ಹೇಳೋವಂಥವರು ಸಂಜೆ ಕೂಡ ನೀವು ಪ್ರತಿಷ್ಠಾಪನೆಯನ್ನು ಮಾಡಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆಯನ್ನು ಮಾಡಿಕೊಳ್ಬಹುದು. ಇನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಗೆ ಶುಭ ಸಮಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ, ನೀವು ಆ ವಿಡಿಯೋವನ್ನು ಚೆಕ್ ಮಾಡಿಕೊಳ್ಬಹುದು. ಇನ್ನು ಸಹೋದರರಿಗೆ ರಾಖಿಯನ್ನು ಕಟ್ಟಬೇಕಾದ್ರೆ ಅವರನ್ನು ಆದಷ್ಟು ಸೂರ್ಯಾಭಿಮುಖವಾಗಿ ಕೂರಿಸಿ ಹಣೆಗೆ ತಿಲಕವನ್ನು ಇಟ್ಟು ಆರತಿಯನ್ನು ಮಾಡಿ ಅವರಿಗೆ ಸಿಹಿಯನ್ನು ತಿನ್ನಿಸಿ ಆನಂತರ ರಾಖಿಯನ್ನು ಕಟ್ಟಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕಾಗತ್ತೆ. ಹಾಗೆ ಅವರಿಗೆ ದೀರ್ಘಾಯಸ್ಸು ಆರೋಗ್ಯವನ್ನು ಕೊಡಲಿ ಅಂತ ಆ ಭಗವಂತನಲ್ಲಿ ಕೇಳಿಕೊಂಡು ಆನಂತರ ನೀವು ರಾಖಿಯನ್ನು ಕಟ್ಟಬೇಕಾಗತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ರಕ್ಷಾಬಂಧನ ಹಾಗೆ ನೂಲು ಹುಣ್ಣಿಮೆ ಯಾವಾಗ ಬರ್ತಾ ಇದೆ, ಹಾಗೆ ರಾಖಿಯನ್ನು ಕಟ್ಟೋದಕ್ಕೆ ಶುಭ ಸಮಯ ಎಲ್ಲವನ್ನು ಕೂಡ ಸರಳವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.